ಇಂಟಿಗ್ರೇಷನ್ ಕ್ಲಾಸ್ 18. ಪ್ರೀವಿಯಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕಂಪ್ಲೀಟ್ ಆಗಿತ್ತು ನೋಡಿ, ಅದು ಗೊತ್ತಿರಬೇಕು. ಮತ್ತು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳಕ್ಕೂ ಹೇಳಿದ್ವಿ, ಹೌದಾ? ನೋಡಿ, ಇವತ್ತಿನ ಕ್ಲಾಸಲ್ಲಿ ಇಂಟಿಗ್ರೇಷನ್ ಆಫ್ ಫಾರ್ಮ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಡಿ ಎಕ್ಸ್. ನೋಡಿ, ಇದು ಮೂರು ಮಾಡ್ಕೊತೀವಿ, ಇಂಪಾರ್ಟೆಂಟ್ ನಮಗೆ. ಆ್ಯಕ್ಚುಲಿ ಇದು ಡಿನಾಮಿನೇಟ್ರಲ್ಲಿ ಇದ್ದಾಗ ನಮಗೆ ಗೊತ್ತಿದೆ, ಹೌದಾ? ಇಂಟಿಗ್ರೇಷನ್ ಅಂದರೆ ಇಂಟಿಗ್ರೇಷನ್ ಆಫ್ 1/ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಏನು ಬರೀತಿದ್ವಿ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರೀತಿದ್ವಿ, ಹೌದಾ? ಇದೇ ನಮಗೆ ಇಂಟಿಗ್ರೇಷನ್ ಆಫ್ 1/ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ವ್ಯಾಲ್ಯೂ ಏನು ಬರೀತಿದ್ವಿ? ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬರೀತಿದ್ವಿ. ಇಂಟಿಗ್ರೇಷನ್ ಆಫ್ 1/ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಡಿ ಎಕ್ಸ್ ಅಂತ ಇತ್ತು ಅಂದರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಪ್ಲಸ್ ಸಿ, ಹೌದಾ? ಈ ಥರ ಬರೀತಿದ್ವಿ ತಾನೆ. ನೋಡಿ, ಇಲ್ಲಿ ನಮಗೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ಈಗ ಇದನ್ನು ಆಲ್ರೆಡಿ ಪ್ರೂವ್ ಮಾಡ್ಕೋಬೇಕಾದ್ರೆ ಹೇಗೆ ತೊಗೊಂಡಿದ್ವಿ ಅಂದರೆ ನಾವು ಇದಕ್ಕೆ ಎಕ್ಸಿಗೆ ಎ ಸೈನ್ ಟೀಟಾ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ಈಗ ಎಕ್ಸಿಗೆ ಎ ಟ್ಯಾನ್ ಟೀಟಾ ತೊಗೊಂಡು ಸಿಂಪ್ಲಿಫೈ ಮಾಡಿದ್ವಿ. ಇದಕ್ಕೆ ಎಕ್ಸಿಗೆ ಎ ಸೀಕ್ಯಾನ್ ಟಿ ಅಂತ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿರ್ತೀವಿ, ಹೌದಾ? ಅದು ಪ್ರೂಫ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, ಗೊತ್ತಿರಬೇಕು. ಅದೇ ಥರ ನೋಡಿ, ಇದ್ರದ್ದು 3 ಪ್ರೂಫ್ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಇಲ್ಲಿ ಡೈರೆಕ್ಟಾಗಿ ಬೈ ಪಾರ್ಟ್ಸ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಹೌದಾ? ನೋಡಿ, ಇಲ್ಲಿ ಫಸ್ಟ್ ಪ್ರೂವ್ ದ ಫಾಲೋಯಿಂಗ್. prove that integration of root of a square minus x square dx is equal to, ಹೌದಾ? ನೋಡಿ, x by 2 into root of a square minus x square plus a square by 2 into sin inverse of x by a plus c. ನೋಡಿ, ಯಾವ ಥರ ಪ್ರೂವ್ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ ಪ್ರೂಫ್. ಮತ್ತು ನೋಡಿ, ನೆನ್ಪಿಡ್ಕೋಬೇಕು, ಗೊತ್ತಿರಬೇಕು ನನಗೆ. ಫಾರ್ಮುಲಾ ನೆನ್ಪಿಡ್ಕೊಳೋದು ಈಸಿ ಇದೆ ನೋಡಿ. ಫಾರ್ಮುಲಾ ಯಾವ ಥರ ನೆನ್ಪಿಟ್ಕೊಂಡಿರಿ ಅಂದರೆ, ಯಾವಾಗಲೂ ಫಸ್ಟಿಗೆ x by 2 ಬರೀಬೇಕು. ನೆಕ್ಸ್ಟ್ ಇಲ್ಲಿ ಏನಿರುತ್ತಲ್ಲ ಅದು ನೋಡಿ, x by 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಹೌದಾ? ನೆಕ್ಸ್ಟ್ ಇಲ್ಲಿ ಏನಿದೆ, a ಸ್ಕ್ವೇರ್ ಅಂದರೆ ಪ್ಲಸ್ a ಸ್ಕ್ವೇರ್ ಇದೆ ತಾನೆ. ಪ್ಲಸ್ a ಸ್ಕ್ವೇರ್ ಇತ್ತಾನೆ ಪ್ಲಸ್ a ಸ್ಕ್ವೇರ್ ಬೈ 2, ಮೈನಸ್ a ಸ್ಕ್ವೇರ್ ಇತ್ತಾನೆ ಮೈನಸ್ a ಸ್ಕ್ವೇರ್ ಬೈ 2 ಬರೀಬೇಕು. ನೆಕ್ಸ್ಟು ಇದು ಡಿನಾಮಿನೇಟ್ರಲ್ಲಿ ಇದ್ದಾಗ ಏನು ಬರುತ್ತಲ್ಲ ಅದನ್ನು ಬರೆಯೋದು ಅಷ್ಟೇ, ಹೌದಾ? ಡಿನಾಮಿನೇಟ್ರಲ್ಲಿ ಇದ್ದಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬರೀತಿದ್ವಲ್ಲ ಅದನ್ನು ಬರ್ಕೊತೀವಿ. ಅದಕ್ಕೆ ಆ ಥರ ನೆನ್ಪಿಟ್ಕೊಂಡಿರಿ ಅಷ್ಟೇ. ಯಾವಾಗಲೂ ಏನು ಬರುತ್ತೆ ನಮಗೆ ಇಲ್ಲಿ x by 2 ಪ್ಲಸ್ ಇಲ್ಲೇನಿರುತ್ತೆ ಅದು ಇಲ್ಲಿ ಪ್ಲಸ್ ಅಥವಾ ಮೈನಸ್, ಅದು ಡಿಪೆಂಡ್ಸ್ ಆನ್ a ಸ್ಕ್ವೇರ್. ಪ್ಲಸ್ a ಸ್ಕ್ವೇರ್ ಇತ್ತು ಪ್ಲಸ್ a ಸ್ಕ್ವೇರ್ ಬೈ 2, ಮೈನಸ್ a ಸ್ಕ್ವೇರ್ ಇತ್ತು ಮೈನಸ್ a ಸ್ಕ್ವೇರ್ ಬೈ 2. ಮತ್ತು ಇದು ಡಿನಾಮಿನೇಟ್ರಲ್ಲಿ ಇದ್ದಾಗ ಏನು ಇಂಟಿಗ್ರೇಷನ್ ಗೊತ್ತಿದಲ್ಲ ಅದನ್ನು ಇಲ್ಲಿ ಬರ್ಕೊತೀವಿ ಅಷ್ಟೇ, ಹೌದಾ? ನೋಡಿ, ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ನೋಡ್ಕೊಳ್ಳಿ. ಪ್ರೂಫು ನೋಡಿ, ಯಾವ ಥರ ಪ್ರೂವ್ ಮಾಡ್ಬೇಕಂದ್ರೆ ಇದನ್ನ ಲೆಟ್ ಐ ಇಸ್ ಈಕ್ವಲ್ ಟು ಇದನ್ನ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ತೊಗೊತೀನಿ, ಹೌದಾ? ಈಗ ಐ ವ್ಯಾಲ್ಯೂನ ಈಗ ಪ್ರೂವ್ ಮಾಡ್ಬೇಕು ತಾನೆ, ಈಸಿ ಇದೆ ನೋಡಿ. ಬೈ ಪಾರ್ಟ್ಸ್ ಯೂಸ್ ಮಾಡ್ತೀವಿ ಅಂದರೆ 2 ಫಂಕ್ಷನ್ ಇರಬೇಕು, ಆದರೆ ಇಲ್ಲಿ ಒಂದೇ ಒಂದು ಫಂಕ್ಷನ್ ಇದೆ, ಹೌದಾ? ಅದಕ್ಕೆ ಇಲ್ಲಿ ಇದನ್ನ 2 ಬರ್ಕೊತೀನಿ. ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಡಿ ಎಕ್ಸ್ ಬರೀಬೋದಲ್ಲ. ಇದು ನೆಕ್ಸ್ಟು ಫಸ್ಟ್ ಫಂಕ್ಷನ್ ಯಾವ್ದು ತೊಗೋಬೇಕು, ಸೆಕೆಂಡ್ ಫಂಕ್ಷನ್ ಯಾವ್ದು ತೊಗೋಬೇಕು ಅಂತ ಗೊತ್ತಾಗಬೇಕು. ಯಾವಾಗಲೂ ನಮಗೆ ಸೆಕೆಂಡ್ ಫಂಕ್ಷನ್ನಿಂದು ಇಂಟಿಗ್ರೇಷನ್ ಗೊತ್ತಿರಬೇಕು, ಹೌದಾ? ಹಾಗೆ ಇಲ್ಲಿಗ ಇದ್ರದಂತೂ ಇಂಟಿಗ್ರೇಷನ್ ಗೊತ್ತಿಲ್ಲ. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಗೊತ್ತಿದೆ ತಾನೆ, ಅದಕ್ಕೆ ಇದನ್ನು ಸೆಕೆಂಡ್ ಫಂಕ್ಷನ್ ಅಂದ್ಕೊತೀನಿ, ಇದನ್ನು ಫಸ್ಟ್ ಫಂಕ್ಷನ್ ಅಂದ್ಕೊತೀನಿ. ಹಾಗಾದ್ರೆ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ 1 in ಇಂಟಿಗ್ರೇಷನ್ ಎಕ್ಸ್. ಫಸ್ಟ್ ಫಂಕ್ಷನ್ ಅಂದರೆ ಡಿಫ್ರೆನ್ಷಿಯೇಷನ್, ಇದು ಡಿಫ್ರೆನ್ಷಿಯೇಷನ್ ಕೇರ್ಫುಲ್ ಆಗಿ ಬರೀಬೇಕು. ರೂಟ್ ಇದೆ, ರೂಟ್ ಇನ್ ಡಿಫ್ರೆನ್ಷಿಯೇಷನ್ 1 by 2 ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಮತ್ತು ಚೈನ್ ರೂಲ್ ಯೂಸ್ ಮಾಡಬೇಕು. ರೂಟಿಂದ ಆಯಿತು a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, ಮೈನಸ್ 2x ಇಂಟು ಡಿ ಎಕ್ಸ್, ಹೌದಾ?
2 ಕ್ಯಾನ್ಸಲ್ ಆಯಿತು ಹೌದಾ. ಕಾರಣ ಈಗ ಐ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಬರುತ್ತೆ, ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದಲ್ಲ. ನೋಡಿ ಹೇಗಿದೆ ಆಗ್ಬಾಕೊಂಡಿದ್ವು ಸರ್. ನೆಕ್ಸ್ಟ್ ನೋಡಿ ಡಿನಾಮಿನೇಟರ್ ಒಳಗೆ ರೂಟ್ ಒಳಗೆ ಏನಿರುತ್ತಲ್ಲ ಅದು ನ್ಯೂಮರೇಟರ್ ಬರೋವಾಗ ಮಾಡಬೇಕು. ಅಂದರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಅಲ್ಲಿ ಬೈ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಅದಕ್ಕೆ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಅದು ಎ ಸ್ಕ್ವೇರ್ ಮಾಡ್ಕೊತೀನಿ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಎಕ್ಸ್ ಫಸ್ಟ್ ಮಾಡ್ಕೊಂಬರ್ತೀನಿ, ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದಲ್ಲ. ನೋಡಿ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಎ ಸ್ಕ್ವೇರ್ ಮಾಡ್ತಾ ಇದ್ವಿ. ಡಿನಾಮಿನೇಟರ್ ಒಳಗೆ ರೂಟ್ ಒಳಗೆ ಏನಿರುತ್ತಲ್ಲ ಅದು ನ್ಯೂಮರೇಟರ್ ಬರೋವಾಗ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಸ್ಪ್ಲಿಟ್ ಮಾಡ್ತೀವಿ, ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದಲ್ಲ. ನೆಕ್ಸ್ಟ್ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಇಸ್. ನೆಕ್ಸ್ಟ್ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ, ಮತ್ತು ಮೈನಸಿಂದ ಮಲ್ಟಿಪ್ಲೈ ಮಾಡಿಕೊಂಡು ಮತ್ತೆ ಸ್ಪ್ಲಿಟ್ ಮಾಡ್ಕೊತೀವಿ. ಜೊತೆಗೆ ನಮಗೆ ಈ ಐಡಿಯಾ ಅಂತೂ ಗೊತ್ತಿರಬೇಕು. ಏನು ಗೊತ್ತಿರೋದು ಅಂದರೆ ರೂಟ್ ಎ ಇಂಟು ರೂಟ್ ಎ ಇತ್ತು ಅಂದರೆ ಎ ಬರೀಬೋದಲ್ಲ ಹೌದಾ. ಹಾಗಾದ್ರೆ ಇಷ್ಟೂ ಎ ಅಂದ್ಕೊಂಡೆ ಅಂದರೆ ನ್ಯೂಮರೇಟರ್ನ ಅದನ್ನ ರೂಟ್ ಇಂಟು ರೂಟ್ ಅಂತ ಬರೀಬೋದು ತಾನೆ. ಹಾಗಾದ್ರೆ ಇದನ್ನ ಹೇಗೆ ಬರೀತು ನೋಡಿ, ಮೈನಸ್ ಇಂಟಿಗ್ರೇಷನ್ ಆಫ್ ಇದನ್ನು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದ. ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ಇದನ್ನು ರೂಟ್ ಇಂಟು ರೂಟ್ ಬರ್ಕೊಂಡ್ವಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಏನಿದೆ ಎ ಸ್ಕ್ವೇರ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಹೌದಾ. ನೋಡಿ ಇಲ್ಲಿ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲೇನು ಉಳಿದಿದೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ತಾನೆ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದರೆ ಏನು ತೊಗೊಂಡಿರೋದು ಐ ಅಲ್ಲ, ಅದಕ್ಕಿಂತ ಐ ಬರ್ಕೊತೀವಿ ಪ್ಲಸ್ ಎ ಸ್ಕ್ವೇರ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರೀಬೋದಲ್ಲ. ಮೈನಸ್ ಐನ ಈ ಕಡೆ ತೊಗೊಂಡ್ವಿ ಅಂದರೆ ಏನು ಬರ್ತದೆ ಐ ಪ್ಲಸ್ ಐ ಪ್ಲಸ್ ಐ ಅಂದ್ರೆ 2i ಇಸ್ ಈಕ್ವಲ್ ಟು ಈ ಮೈನಸ್ ಐ ಆಲ್ರೆಡಿ ಈ ಕಡೆ ತೊಗೊಂಡಿದ್ವಿ, ಏನೇನು ಉಳಿತದೆ ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಇದದು ಇಂಟಿಗ್ರೇಷನ್ ಏನು ಬರೀಬೋದು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಗೊತ್ತಿದೆ ನಮಗೆ ಹೌದಾ, ಪ್ಲಸ್ ಕಾನ್ಸ್ಟಂಟ್ ಹೌದಾ. ನೋಡಿ ಡಿವೈಡಿಂಗ್ ಬೈ 2 ಮಾಡಿಕೊಂಡೆ ಅಂದರೆ ಅವಾಗೆಲ್ಲ ಏನೇನು ಬರುತ್ತೆ ಐ ಇಸ್ ಈಕ್ವಲ್ ಟು ಡಿವೈಡಿಂಗ್ ಬೈ 2 ಮಾತಾಡಿ ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಕೆ ಬೈ 2 ಏನು ಬರ್ಕೊಂತೀವಿ ಅಂದರೆ ಕಾನ್ಸ್ಟೆಂಟ್ನ ಸಿ ಅಂತ ಬೈತೀವಿ ಅಷ್ಟೇ ಹೌದಾ. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ ಹೌದಾ. ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತಿದ್ದೀವಿ ಏನು ಗೊತ್ತಾಗಬೇಕು. ಇದು ಒಂದು ಪ್ರಾಬ್ಲಮ್ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಎರಡು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಫಸ್ಟು ಇಂಟು 1 ಮಾಡ್ಕೊತೀವಿ. ಒಂದೇ ಯಾಕೆ ಸೆಕೆಂಡ್ ಫಂಕ್ಷನ್ ತೊಗೊತಾ ಇದ್ದೀವಿ ಅಂದರೆ ನಮಗೆ ಯಾವುದ್ರದ್ದು ಇಂಟಿಗ್ರೇಷನ್ ಗೊತ್ತು ಅದನ್ನು ಸೆಕೆಂಡ್ ಫಂಕ್ಷನ್ ಅಂತ ತೊಗೋಬೇಕು. ಹಾಗೆ ಒಂದು ಸೆಕೆಂಡ್ ಫಂಕ್ಷನ್ ತೊಗೊಂಡ್ವಿ. ಇಂಟಿಗ್ರೇಷನ್ ಆಫ್ 1 ಅಂದರೆ ನಮಗೆ ಎಕ್ಸ್ ಗೊತ್ತಿದೆ ಹೌದಾ. ನೆಕ್ಸ್ಟು ರೂಟ್ ಒಳಗೆ ಏನಿರುತ್ತಲ್ಲ ಆ ಥರ ನ್ಯೂಮರೇಟ್ರಲ್ಲಿ ಅರೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಅದಕ್ಕೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರಬೇಕು, ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಎ ಸ್ಕ್ವೇರ್. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊತೀವಿ, ಇದನ್ನು ರೂಟ್ ಇಂಟು ರೂಟ್ ಬರ್ಕೋಬೇಕು ಹೌದಾ. ನೋಡಿ ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡಾಗ ಇದು ಕ್ಯಾನ್ಸಲ್ ಆಗ್ಬಿಟ್ಟು ಇದ್ರ ಬದಲಿ ಐ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಅಷ್ಟೇ ಹೌದಾ. ನೋಡಿ ಈಸಿ ಇದೆ, ಐಡಿಯಾ ಗೊತ್ತಾಗಬೇಕು ನಮಗೆ, ಇಂಪಾರ್ಟೆಂಟ್ ನಮಗಿದು. ನೆಕ್ಸ್ಟು ಸೇಮ್ ಟೈಪ್ ಸೆಕೆಂಡ್ ಒನ್
prove that integration of root of a square plus x square dx is equal to, ನೋಡಿ ನೆನ್ಪಿಟ್ಕೊಳಕ್ಕೆ ಏನಂತ ಹೇಳಿದ್ವಿ ಯಾವಾಗಲೂ x/2 ಬರಿಬೇಕು. ನೆಕ್ಸ್ಟ್ ಇಲ್ಲಿ ಏನಿರುತ್ತಲ್ಲ ಅದು ಪ್ಲಸ್ ಎ ಸ್ಕ್ವೇರ್ ಇದೆ, ಅದಕ್ಕೆ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಇದು ಡಿನಾಮಿನೇಟರ್ ಇತ್ತು ಅಂದರೆ ಇಂಟಿಗ್ರೇಷನ್ ಲಾಗ್ ಆಫ್ ಮಾಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೋಡಿ ಪ್ರೂಫ್ ಮಾತ್ರ ಸೇಮ್ ಐಡಿಯಾ. ಯಾವ ಥರ ಮಾಡ್ಕೊತೀವಿ ಪ್ರೂಫ್ನ? ಲೆಟ್ I is equal to integration of root of a square plus x square dx, that is equal to by parts apply ಮಾಡಬೇಕಲ್ಲ, ಅದಕ್ಕೆ root of a square plus x square into 1 dx. ಇಂಟಿಗ್ರೇಷನ್ 1 ಇನ್ ಗೊತ್ತಿರೋದಲ್ಲ, ಅದಕ್ಕೆ ಸೆಕೆಂಡ್ ಫಂಕ್ಷನ್, ಇದು ಫಸ್ಟ್ ಫಂಕ್ಷನ್. ನೆಕ್ಸ್ಟ್ ದಟ್ ಇಂಪ್ಲೈಸ್ I is equal to first function into the root of a square plus x square into integration of second function minus integration of 1 on the x derivative of first function 1 by root in differential 2 root of a square plus x square, a square plus x square differential 0 plus 2x or 2x dx. Very good. 2 to get cancel. That implies I is equal to root of a square plus x square into integration of 1 over x minus integration of x into x square by root of a square plus x square dx. ನ್ಯೂಮರೇಟರ್ ಅಲ್ಲಿ ಸೇಮ್ ಇಲ್ಲಿ ಎಷ್ಟಿದೆ ಆ ಥರ ಬರೋವಾಗ ಮಾಡ್ಕೋಬೇಕು ತಾನೆ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ a ಸ್ಕ್ವೇರ್ ಮಾಡಬೇಕು. I is equal to x into root of a square plus x square minus add and subtract a square plus x square minus a square by root of a square plus x square dx. ಹೌದಾ? ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. I is equal to x into root of a square plus x square minus integration of a square plus x square by root of a square plus x square minus a square by root of a square plus x square dx. ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೋಬೇಕಲ್ಲ. ಜೊತೆಗೆ ನ್ಯೂಮರೇಟರ್ನ ಹೇಗೆ ಬರ್ಕೋಬೇಕು ನಾವಲ್ಲಿ ರೂಟ್ ಇಂಟು ರೂಟ್ ಬರಿಬೇಕು. ಹೌದಾ? ಹಾಗಾದ್ರೆ ದಟ್ ಇಂಪ್ಲೈಸ್ I is equal to x into root of a square plus x square as it is minus integration of a square plus x square na root of a square plus x square into root of a square plus x square by root of a square plus x square dx minus of minus plus a square ಹೊರಗೆ ತಗೊಂಡೆ ಅಂದ್ರೆ integration of dx by root of a square plus x square. Root of a square plus x square, root of a square plus x square cancel. That implies I is equal to x into root of a square plus x square minus integration of root of a square plus x square dx. ಇದನ್ನು ಡೈರೆಕ್ಟಾಗಿ ಏನು ಬರೀಬೋದು? ಐ ಅಂತ ಬರೀಬೋದಲ್ಲ. ಯಾಕಂದರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ದ ಐ ಅಂತ ಬರೀಬೋದು. ಹೌದಾ? ಪ್ಲಸ್ ಎ ಸ್ಕ್ವೇರ್ ಇಂಟು ಇದು ಇಂಟಿಗ್ರೇಷನ್ ಏನು ಗೊತ್ತಿರೋದು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಮೈನಸ್ ಐ ಈ ಕಡೆ ತೊಗೊಂಡ್ವಿ ಅಂದರೆ ಐ ಪ್ಲಸ್ ಐ ಅಂತ ಹೇಳಿದ್ರೆ 2i ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಬರೀಬೋದಲ್ಲ. ನೆಕ್ಸ್ಟ್ ಡಿವೈಡಿಂಗ್ ಬೈ 2 ಮಾಡ್ಕೊಂಡ್ವಿ ಅಂದರೆ ಐ ಇಸ್ ಈಕ್ವಲ್ ಟು ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಬೈ 2ನ ಕಾನ್ಸ್ಟೆಂಟ್ನ ಸಿ ಬರೀತೀವಿ ಅಷ್ಟೇ. ಹೌದಾ? ನೋಡಿ, ಎರಡೂ ಪ್ರೂಫ್ ಇಂಪಾರ್ಟೆಂಟ್. ನಮಗೆ ಎರಡೂ ಗೊತ್ತಿರಬೇಕು ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಸೇಮ್ ಟೈಪು ಥರ್ಡ್ ಒನ್
Problem number 3. Prove that integration of root of x square minus a square dx is equal to root of x square minus a square dx is equal to ನೋಡಿ ಡೈರೆಕ್ಟಾಗಿ ಯಾವ ಥರ ನೆನ್ಪಿಡ್ಕೋಬೇಕಂತ ಹೇಳಿದ್ವಿ ಐಡಿಯಾ ಅಪ್ಲೈ ಮಾಡೋದು. ಫಸ್ಟ್ ಯಾವಾಗಲೂ ಎಕ್ಸ್ ಬೈ ಟು ಇಲ್ಲೇನಿರುತ್ತೆ ಅದು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ನೋಡಿ ಎ ಸ್ಕ್ವೇರಿಗೆ ನೆಗೆಟಿವ್ ಇದೆ ತಾನೆ, ಅದಕ್ಕೆ ಮೈನಸ್ ಎ ಸ್ಕ್ವೇರ್ ಬೈ ಟು. ಇದು ಲಾಗ್ ಆಫ್ ಡಿನಾಮಿನೇಟ್ರಲ್ಲಿ ಇತ್ತು ಅಂದರೆ ಏನು ಬರೀತೀವಿ ಅದು ಲಾಗ್ ಆಫ್ ಮಾಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್. ಸೇಮ್ ಟೈಪು ಪ್ರೂವ್ ಮಾಡ್ಬೋದಲ್ಲ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ. ಪ್ರೂಫ್ ಲೆಟ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು 1 ಡಿ ಎಕ್ಸ್. ನೆಕ್ಸ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು, ಹೌದಾ? ಇದನ್ನು ಸೆಕೆಂಡ್ ಫಂಕ್ಷನ್, ಇದನ್ನ ಫಸ್ಟ್ ಫಂಕ್ಷನ್ ತೊಗೋಬೇಕಲ್ಲ. ಫಸ್ಟ್ ಫಂಕ್ಷನ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ 1 ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಡಿರೈವೇಟಿವ್ ಅಂತ ಹೇಳಿದ್ರೆ 1/2 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿರೈವೇಟಿವ್ 2x dx. 2 get cancelled. That implies I is equal to root of x square minus a square into integration of 1 and x minus integration of x into x and the x square by root of x square minus a square dx. Next root ಒಳಗೆ ಹೇಗಿದೆ ಆ ಥರ ನ್ಯೂಮರೇಟರ್ ಅರೇಂಜ್ ಮಾಡಬೇಕಲ್ಲ. I is equal to x into root of x square minus a square minus add and subtract a square. ಹೌದಾ? ನೆಕ್ಸ್ಟ್ ಸ್ಪ್ಲಿಟ್ ಮಾಡೋದು. I is equal to x into root of x square minus a square minus integration of x square minus a square by root of x square minus a square plus a square by root of x square minus a square dx. ನೆಕ್ಸ್ಟ್ ನ್ಯೂಮರೇಟರ್ನ ರೂಟ್ ಇಂಟು ರೂಟ್ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಆಫ್ ಇದನ್ನು root of x square minus a square into root of x square minus a square by root of x square minus a square dx. Next minus into plus minus ಆಗಿಬಿಡುತ್ತಲ್ಲ, minus integration of a square by root of x square minus a square dx. ಹೌದಾ? ನೆಕ್ಸ್ಟು ಇದು ಕ್ಯಾನ್ಸಲ್ ಆಗಿದ್ದನ್ನ ಐ ಅಂತ ಬರೀಬೋದಲ್ಲ. ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಐ ಮೈನಸ್ ಎ ಸ್ಕ್ವೇರ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ವಿ ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಐ ಈ ಕಡೆ ತೊಗೊಂಡ್ವಿ ಅಂದರೆ ಐ ಪ್ಲಸ್ ಐ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಇದು ಇಂಟಿಗ್ರೇಷನ್ log of modulus of x plus root of x square minus a square plus constant. ಎಷ್ಟು ಬರುತ್ತಲ್ಲ? ಐ ಪ್ಲಸ್ ಐ ಅಂದರೆ 2i ಇರುತ್ತೆ. 2ನ ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದರೆ ಐ ಇಸ್ ಈಕ್ವಲ್ ಟು ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಕೆ ಬೈ 2 ಅಂದರೆ ಕಾನ್ಸ್ಟೆಂಟ್ ಅಂತಾನೆ, ಆ ಕಾನ್ಸ್ಟೆಂಟ್ನ ಸಿ ಬರಿತೀವಿ ಅಷ್ಟೇ. ಹೌದಾ? ನೋಡಿ ಅಲ್ಲಿ 3 ಪ್ರಾಬ್ಲಮ್ ಇಂಪಾರ್ಟೆಂಟು. 3 ಪ್ರಾಬ್ಲಮಿಂದ ರಿಸಲ್ಟು ಕರೆಕ್ಟಾಗಿ ಗೊತ್ತಿರಬೇಕು. ಈಗ ನೆಕ್ಸ್ಟು ಈ ರಿಸಲ್ಟ್ನ ಯೂಸ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಪ್ರಾಬ್ಲಮ್ಸ್ನ
ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದಾ? ಈಗ ಗೊತ್ತಿರ್ಬೇಕು ನನಗೆ. ನೋಡಿ ಇವಾಗ ಯಾವ್ದಾದ್ರು ಪ್ರೂವ್ ಮಾಡ್ಕೊಡ್ವಿ. ನೋಟ್ ಅಂತ ಹೇಳೋದು 3 ಫಾರ್ಮುಲಾ ಬರ್ಕೊಂಬಿಡಿ. ನೋಟ್ ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a square minus x square dx is equal to, second one, integration of root of a square plus x square dx is equal to, third one, integration of root of x square minus a square dx is equal to. ಯಾವ ಥರ ನೆನ್ಪಿಡ್ಕೋಬೇಕಂತ ಹೇಳಿದ್ವಿ, ಫಸ್ಟ್ ಯಾವಾಗಲೂ x/2 ಇಂಟು ಇಲ್ಲಿ ಏನಿರುತ್ತೆ ಅದು ರೂಟ್ ಆಫ್ a square minus x square ಪ್ಲಸ್ a square ಇದೆ, therefore ಪ್ಲಸ್ a square by 2. ಡಿನಾಮಿನೇಟರ್ ಇತ್ತು ಅಂದರೆ ಏನು ಬರುತ್ತೆ, ಸೈನ್ ಇನ್ವರ್ಸ್ ಆಫ್ x by a ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೆಕ್ಸ್ಟ್ ಏನು ನೋಡಿ, x/2 ಇಂಟು ಇಲ್ಲಿ ಏನಿರುತ್ತೆ ಅದು ರೂಟ್ ಆಫ್ a square ಪ್ಲಸ್ x square ಪ್ಲಸ್ a square ಇದೆ, therefore ಪ್ಲಸ್ a square by 2. ಡಿನಾಮಿನೇಟರ್ ಇತ್ತು ಅಂದರೆ ಲಾಗ್ ಆಫ್ ಮಾಡ್ಯುಲಸ್ ಆಫ್ x ಪ್ಲಸ್ ರೂಟ್ ಆಫ್ a square ಪ್ಲಸ್ x square ಪ್ಲಸ್ c. ನೆಕ್ಸ್ಟ್ ಏನು, x/2 ಇಂಟು ರೂಟ್ ಆಫ್ ಇಲ್ಲಿ x ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಇದೆ, therefore ಮೈನಸ್ a ಸ್ಕ್ವಯರ್ ಬೈ 2 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್, ಈ ಡಿನಾಮಿನೇಟರ್ ಇತ್ತು ಅಂದರೆ x ಪ್ಲಸ್ ರೂಟ್ ಆಫ್ x ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ನೋಡಿ 3 ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ನೆಕ್ಸ್ಟು ಫೋರ್ತ್ ಪ್ರಾಬ್ಲಮ್. Problem number 4. Evaluate the following. Evaluate the following. Other first one. Integration of root of 4 minus x square dx. Integration of root of 4 minus x square dx. And root of 2 square minus x square dx. And ಡೈರೆಕ್ಟ್ ಬರಿಬೋದು. ಅಂದರೆ x/2 ಇಂಟು 2 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಅದಲ್ಲ, x/2 ಇಂಟು ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x/2 ಪ್ಲಸ್ c. ಹೌದಾ? ನೋಡಿ ಇಲ್ಲಿ x ಇರೋ ಪ್ಲೇಸಲ್ಲಿ x ಇದೆ, ಅದಕ್ಕೆ x/2 ಇಂಟು ರೂಟ್ ಆಫ್ ಇಲ್ಲೇನಿರುತ್ತಲ್ಲ ಅದು ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x/a ಪ್ಲಸ್ c. ಹೌದಾ? ಅಂದರೆ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ x/2 ಇಂಟು ರೂಟ್ ಆಫ್ ಇದನ್ನ 4 ಮೈನಸ್ x ಸ್ಕ್ವೇರ್ ಪ್ಲಸ್ 4/2 ಅಂದರೆ 2 ಇಂಟು ಸೈನ್ ಇನ್ವರ್ಸ್ ಆಫ್ x/2 ಪ್ಲಸ್ c ಬರುತ್ತೆ. ಹೌದಾ? ಸೇಮ್ ಫೋರ್ತಲ್ಲಿ ಸೆಕೆಂಡ್ ಪ್ರಾಬ್ಲಮ್. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ 4x ಸ್ಕ್ವೇರ್ dx. 1 ಮೈನಸ್ 4x ಸ್ಕ್ವೇರ್ dx. ನೋಡಿ ಇದನ್ನ ಕೇರ್ಫುಲ್ಲಾಗಿ ಬರೀಬೇಕು. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದ್ಬಿಡುತ್ತೆ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ 2x ಹೋಲ್ ಸ್ಕ್ವೇರ್ dx, ಅಥವಾ ಇದನ್ನ 1 ಸ್ಕ್ವೇರ್ ಮೈನಸ್ 2x ಹೋಲ್ ಸ್ಕ್ವೇರ್. ಹೌದಾ? ಬಟ್ ಆ್ಯಕ್ಚುಲಿ x ಇರೋ ಪ್ಲೇಸಲ್ಲಿ ಲೀನಿಯರ್ ಈಕ್ವೇಷನ್ ಇದೆ ತಾನೆ. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಇತ್ತು ಅಂದರೆ ಯಾವಾಗಲೂ ಏನು ಮಾಡ್ಕೋಬೇಕಂತ ಹೇಳಿದ್ವಿ, x ಇನ್ ಕೋಎಫಿಷಿಯೆಂಟ್ನ ರೆಸಿಪ್ರೋಕಲ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. ಅಂದರೆ ಫಸ್ಟಿಗೆ 1/2 ಇಂಟು ನೆಕ್ಸ್ಟ್ x ಇರೋ ಪ್ಲೇಸಲ್ಲಿ 2x ಇರ್ತಾನೆ, ಎಲ್ಲೆಲ್ಲಿ x ಬರೀತು ಅಲ್ಲೆಲ್ಲ 2x ಬರೀಬೇಕಾದ x/2 ಬರೀತಿದ್ವಿ, ಅದರಲ್ಲಿ 2x/2 ಇಂಟು ಏನಿರುತ್ತೆ ಅದು ರೂಟ್ ಆಫ್ 1 ಸ್ಕ್ವೇರ್ ಮೈನಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 1 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ 2x/1 ಪ್ಲಸ್ c. ಇಲ್ಲ ಹಾಫಿಂದ ಬೇಕು ಮಲ್ಟಿಪ್ಲೈ ಮಾಡ್ಕೊಂಡಿದ್ರೆ ಏನು ಬರ್ತದೆ, x/2 ಇಂಟು ರೂಟ್ ಆಫ್ 1 ಮೈನಸ್ 4x ಸ್ಕ್ವೇರ್, ಹಾಫ್ ಇಂಟು ಹಾಫ್ ಅಂದರೆ 1/4 ಇಂಟು ಸೈನ್ ಇನ್ವರ್ಸ್ ಆಫ್ 2x ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ. ಐಡಿಯಾ ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಗ್ತದೆ. ಹೌದಾ? ನೆಕ್ಸ್ಟ್ ಥರ್ಡ್ ಒನ್. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಪ್ಲಸ್ x ಸ್ಕ್ವೇರ್ ಬೈ 9 dx. ರೂಟ್ ಆಫ್ 1 ಪ್ಲಸ್ x ಸ್ಕ್ವೇರ್ ಬೈ 9 dx. ನೋಡಿ ಇದನ್ನು ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮು.
ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 9ನ ಎಕ್ಸ್ ಬೈ 3 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದಲ್ಲ. ದಟ್ ಈಸ್ ಈಕ್ವಲ್ ಟು 1 ಬೈ ಎ ಇಂಟು ಬರಿಬೇಕು. ಹೌದಾ? ಹಾಗಾದ್ರೆ ಏನು ಬರಿಬೋದು? ಫಸ್ಟು ಎಕ್ಸ್ ಕೋಎಫಿಷಿಯಂಟ್ 1/3 ಇದೆ. ಹಾಗಾದ್ರೆ ಇಲ್ಲಿ ಏನು ಬರೀತೀವಿ? ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದರೆ 3 ಇಂಟು. ಹೌದಾ? 3 ಇಂಟು ನೆಕ್ಸ್ಟ್ x0 ಪ್ಲಸ್ ಎಕ್ಸ್ ಬೈ 3 ಇದೆ, ಅದಕ್ಕೆ ಎಕ್ಸ್ ಬೈ 3/2 ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಬೈ 3 ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2. ಎ ಇರೋದಾಗದಲ್ಲಿ 1 ಇದೆಯಲ್ಲ, ಅದಕ್ಕೆ 1/2 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ x0 ಪ್ಲಸ್ ಎಕ್ಸ್ ಬೈ 3 ಇದೆ, ಎಕ್ಸ್ ಬೈ 3 ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಬೈ 3 ಹೋಲ್ ಸ್ಕ್ವೇರ್ ಪ್ಲಸ್ ಸಿ. ಅದರ ಆನ್ಸರ್ ನೋಡಿ. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 ಗೆಟ್ ಕ್ಯಾನ್ಸಲ್. ಇಲ್ಲಿ ಎಕ್ಸ್ ಬೈ 2 ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ 3/2 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಬೈ 3 ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ ಕಾನ್ಸ್ಟೆಂಟ್. ಬರುತ್ತಲ್ಲ? ಇದಿದೆ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದಾಗ ಕೇರ್ಫುಲ್ಲಾಗಿ ಬರೀಬೇಕು. ಫಸ್ಟ್ ಎ ಎಕ್ಸ್ ಪ್ಲಸ್ ಬಿ ಇರುತ್ತೆ. ಎಕ್ಸಿನ್ ಕೋಎಫಿಷಿಯಂಟ್ ಎ ಇತ್ತು ಅಂದರೆ 1/a ಬರೀಬೇಕು, ಅಥವಾ ಎಕ್ಸಿನ್ ಕೋಎಫಿಷಿಯಂಟ್ನ ರೆಸಿಪ್ರೋಕಲ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಕ್ಸಿನ್ ಕೋಎಫಿಷಿಯಂಟ್ 2 ಇತ್ತು, ಅದಕ್ಕೆ ರೆಸಿಪ್ರೋಕಲ್ ಮಾಡ್ಕೊಂಡು 1/2 ಬರ್ಕೊಂಡ್ವಿ. ಎಕ್ಸಿನ್ ಕೋಎಫಿಷಿಯಂಟು 1/3 ಇದೆ, ರೆಸಿಪ್ರೋಕಲ್ ಮಾಡ್ಕೊಂಡು 3 ಬರ್ತದೆ. ಹೌದಾ? ನೆಕ್ಸ್ಟ್ ನೋಡಿ 4th ಒನ್. ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್ 2x plus 3 whole square plus 9 dx plus 9 dx. ನೋಡಿ ಇದನ್ನು ಹೇಗೆ ಬರ್ಕೊತೀವಿ ಅಂತೇಳಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 2x plus 3 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಬರಿಬೋದು. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿ ಇದೆ. ಡೈರೆಕ್ಟ್ ಆನ್ಸರ್ ನೋಡಿ. ಫಸ್ಟು ಎಕ್ಸ್ ಕೋಎಫಿಷಿಯಂಟ್ ಇಸ್ 2, ಅದಕ್ಕೆ 1/2 ಇಂಟು x0 ಪ್ಲಸಲ್ಲಿ 2x ಪ್ಲಸ್ 3 ಇದೆ ಬೈ 2 ಇಂಟು ಅಲ್ಲಿ ಏನು ಇರುತ್ತದಲ್ಲ ರೂಟ್ ಆಫ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9 ಅಲ್ಲ, ಪ್ಲಸ್ ಎ ಸ್ಕ್ವೇರ್ ಬೈ 2 ಅಂದರೆ 9/2 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ x0 ಪ್ಲಸಲ್ಲಿ 2x ಪ್ಲಸ್ 3 ಪ್ಲಸ್ ರೂಟ್ ಆಫ್ ಇಲ್ಲೇನಿರುತ್ತೆ ಅದನ್ನು ಬರೀಬೇಕಲ್ಲ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ. ಹೌದಾ? ನೋಡಿ ಈಗ ಹಾಫಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ 2x ಪ್ಲಸ್ 3/4 ಇಂಟು ರೂಟ್ ಆಫ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ 9/4 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ 2x ಪ್ಲಸ್ 3 ಪ್ಲಸ್ ರೂಟ್ ಆಫ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಐಡಿಯಾ ಗೊತ್ತಿರಬೇಕಷ್ಟೇ ಹೇಗೆ ಬರ್ಕೊತಿದ್ದೀವಿ ಅಂತೇಳಿ. ಡೈರೆಕ್ಟ್ ಫಾರ್ಮುಲಾ ಮತ್ತು ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? ನೆಕ್ಸ್ಟು ಸೈಡಿಂಗು. ಇಂಟಿಗ್ರೇಷನ್ ಇನ್ವಾಲ್ವಿಂಗ್ ರೂಟ್ ಆಫ್ ax square plus bx plus c or px plus q into root of ax square plus bx plus c. ನೋಡಿ ಎರಡು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇಂಟಿಗ್ರೇಷನ್ ಇನ್ವಾಲ್ವಿಂಗ್ ರೂಟ್ ಆಫ್ ax square plus bx plus c or px plus q into root of ax square plus bx plus c. ನೋಡಿ ಇಲ್ಲಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀವಿ. ಇನ್ನು ಆಲ್ರೆಡಿ ಇದೇ ಥರದ್ದು ಎಲ್ಲಿ ಮಾಡ್ಕೊತಿದ್ವಿ ಅಂದರೆ ಈಗ 1/ರೂಟ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಆರ್ px ಪ್ಲಸ್ q ಬೈ ರೂಟ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c dx ಅಂತ ನೋಡಿ ಇವೆರಡು ಮಾಡ್ಕೊತಿದ್ವಲ್ಲ. ನೋಡಿ ಅದೇ ಐಡಿಯಾನ ಇಲ್ಲಿಗೆ ಯೂಸ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನು ಮಾಡ್ಕೊತಿದ್ವಿ ಫಸ್ಟ್ ಇದನ್ನು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್. ಹೌದಾ? ಇದನ್ನ
ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ತಿದ್ವಿ. ನೆಕ್ಸ್ಟ್ ಇದರೊಳಗೆ ಏನು ಬರ್ಕೊತಿದ್ವಿ, ಇದನ್ನು ನ್ಯೂಮರೇಟರ್ ಇಸ್ ಈಕ್ವಲ್ ಟು m ಇಂಟು ಡಿರವೇಟಿವ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಸ್ n. ನೆಕ್ಸ್ಟ್ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸು, ಈಕ್ವೇಟಿಂಗ್ ದ ಕಾನ್ಸ್ಟೆಂಟ್ ಮಾಡ್ಕೊಂಡು n ಕಂಡುಹಿಡಿತಿದ್ವಿ. ಹೌದಾ? ನೋಡಿ, ಇವೆರಡು ಐಡಿಯಾ ಅಂತೂ ಗೊತ್ತಿರಬೇಕು. ಇದ್ರ ಜೊತೆಗೆ ಇನ್ನೊಂದು ಐಡಿಯಾ ಏನು ಗೊತ್ತಿರಬೇಕು ಅಂದರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ಗೊತ್ತಿರಬೇಕು. ನೋಡಿ, ಇದು ಆ್ಯಕ್ಚುಲಿ ಯಾವ ಥರ ಇದೆ ಅಂದರೆ ಎಫ್ ಆಫ್ ಎಕ್ಸಿಗೆ ಟಿ ತೊಗೊಂಬಿಟ್ಟೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಏನಾಗ್ಬಿಡುತ್ತೆ, ಡಿ ಟಿ ಆಗಿಬಿಡುತ್ತೆ. ಅಂದರೆ ಇದು ರೂಟ್ ಟಿ ಥರ ಇದೆ. ರೂಟ್ ಟಿದ ಇಂಟಿಗ್ರೇಷನ್ ಏನು ಗೊತ್ತಿರೋದು, 2/3 ಇಂಟು ಟಿ ಪವರ್ 3/2. ಅಂದರೆ ಇದಕ್ಕೇನು ಡೈರೆಕ್ಟಾಗಿ ಏನು ಬರೀತೀವಿ ಅಂದರೆ 2/3 ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಪವರ್ 3/2 ಪ್ಲಸ್ ಸಿ. ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ನೋಡಿ, ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊತೀವಿ ಅಷ್ಟೇ. 2/3 ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಪವರ್ 3/2 ಪ್ಲಸ್ ಸಿನ ಯೂಸ್ ಮಾಡ್ತೀವಿ. ನೋಡಿ, ಐಡಿಯಾ ಗೊತ್ತಿರಲಿ. ನೋಡಿ, ಫಾರ್ ಎಕ್ಸಾಂಪಲ್ ಏನಾದ್ರು ಈ ಥರ ಇತ್ತು ಅಂದರೆ ಇಂಟಿಗ್ರೇಷನ್ ಆಫ್ 2x + 1 ಇಂಟು ರೂಟ್ ಆಫ್ x² + x + 2 ಇತ್ತು ಅಂದರೆ ಇದು ಡೈರೆಕ್ಟಾಗಿ ಇಂಟಿಗ್ರೇಷನ್ ಬರೀಬೋದು. x² + x + 2 ಡಿಫ್ರೆನ್ಷಿಯೇಷನ್ ಏನಿರೋದು 2x + 1 ಇಲ್ಲಿರುತ್ತೆ ತಾನೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಅಂದರೆ 2/3 ಇಂಟು x² + x + 2 ಹೋಲ್ ಪವರ್ 3/2 ಪ್ಲಸ್ ಸಿ ಅಂತ ಬರೀಬೋದು. ಆಯ್ತಲ್ಲ? ಇದೊಳಗೆ ಐಡಿಯಾ ಗೊತ್ತಿರಬೇಕು. ನೋಡಿ, ಏನಾದ್ರು ಈ ಫಾರ್ಮ್ಯಾಟಲ್ಲಿ ಬಂತು ಅಂದರೆ ಇದನ್ನು ಡೈರೆಕ್ಟಾಗಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಯೂಸ್ ಮಾಡ್ಕೊತೀವಿ. ಇದಕ್ಕಾದರೆ ಈ ಫಾರ್ಮ್ಯಾಟಲ್ಲಿ ಬರ್ಕೋಬೇಕು. ಈ ಫಾರ್ಮ್ಯಾಟಲ್ಲಿ ಬರ್ಕೊಂಡು ನೆಕ್ಸ್ಟ್ ಮತ್ತೆ ಸ್ಪ್ಲಿಟ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ? ಲೈಕ್ ನೋಡಿ, ಇಂಟಿಗ್ರೇಷನ್ ಇನ್ವಾಲ್ವಿಂಗ್ ರೂಟ್ ಆಫ್ ax² + bx + c ಆರ್ px + q ಇಂಟು ರೂಟ್ ಆಫ್ ax² + bx + c ಯಾವ ಥರ ಮಾಡ್ಕೋಬೇಕು ಅಂತ ಗೊತ್ತಾಗಬೇಕು. ಹೌದಾ? ನೋಡಿ, ಈ ಥರದ್ದು ಪ್ರಾಬ್ಲಮ್ಸ್ ತೊಗೊಂಡಿವಿ. ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್. First one, integration of root of x² + 2x + 3 x² + 2x + 3 dx. ಫಸ್ಟ್ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡ್ವಿ ಅಂದರೆ ಸರಿ x² + 2x + 5 dx ಇದೆ, 5 ಇದೆ. ಫಸ್ಟು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಬಿಟ್ವಿ ಅಂದರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ನಾವು x² + 2x + 5 ಇಸ್ ಈಕ್ವಲ್ ಟು ಈ 5ನ ಈ ಎಕ್ಸಿನ ಕೋಎಫಿಷಿಯೆಂಟ್ನ ಡಿವೈಡಿಂಗ್ ಬೈ 2 ಮಾಡಬೇಕಲ್ಲ. ಏನೇದು ಡಿವೈಡಿಂಗ್ ಬೈ 2 ಮಾಡಬೇಕು, ಅದಾದಮೇಲೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ ಇದನ್ನ x² + 2x + 1² - 1² + 5 ಬರೀಬೋದಲ್ಲ. ಡಿವೈಡಿಂಗ್ ಬೈ 2 ಮಾಡಿದಾಗ 1 ಬರುತ್ತೆ. ಲೈಕ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1² ಮಾಡ್ತಾ ಇದ್ವಿ. ಇಷ್ಟನ್ನು ಏನು ಬರೀಬೋದು ನಾವೀಗ, x + 1 ಹೋಲ್ ಸ್ಕ್ವೇರ್ - 1 + 5 x + 1 ಹೋಲ್ ಸ್ಕ್ವೇರ್ + 4 4ನ x + 1 ಹೋಲ್ ಸ್ಕ್ವೇರ್ + 2² ಬರೀಬೋದಲ್ಲ. Therefore I is equal to integration of root of x² + 2x + 5 dx is equal to integration of root of x + 1 ಹೋಲ್ ಸ್ಕ್ವೇರ್ + 2² dx. ಈಗ ಯಾವ ಫಾರ್ಮೆಟ್ ಇದೆ, ರೂಟ್ ಆಫ್ x² + a² ಥರ ಇದೆ. ಜೊತೆಗೆ ಎಕ್ಸಿನ ಕೋಎಫಿಷಿಯೆಂಟ್ 1 ಇದೆ, ಡೈರೆಕ್ಟ್ ಬರೀಬೋದು. x + 1/2 ಇಂಟು ರೂಟ್ ಆಫ್ ಏನಿರುತ್ತೆ ಅದು x + 1 ಹೋಲ್ ಸ್ಕ್ವೇರ್ + 2² ಪ್ಲಸ್ a²/2 ಅಂದರೆ 2² ಇಂಟು log of modulus of x + 1 plus root of x + 1 whole square plus 2² plus constant ಬರೀಬೋದಲ್ಲ. ನೋಡಿ, ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಇನ್ನೂ x + 1/2 ಹಾಗೆ ಬರೀತೀನಿ ಇಂಟು ರೂಟ್ ಆಫ್ ಇದನ್ನು x + 1 whole square plus 2² ಬದಲು ಏನು ಬರೀಬೋದು, x² + 2x + 5 plus 4/2 ಅಂದರೆ 2 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ x + 1 plus ರೂಟ್ ಆಫ್ ಇದನ್ನು ಹೇಗೆ ಬರೀಬೋದು, x² + 2x + 5
ಪ್ಲಸ್ ಸಿ ಬರ್ತದೆ ಅಷ್ಟೇ. ಹೌದಾ? ನೋಡಿ, ಈ ಥರ ಗೊತ್ತಾಗಬೇಕಷ್ಟೇ. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಿದ ತಕ್ಷಣ ನಮಗೆ ಗೊತ್ತಿರೋ ಫಾರ್ಮ್ಯಾಟಲ್ಲಿ ಬಂದ್ಬಿಡುತ್ತೆ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಇದೆ, ಟ್ರೈ ಮಾಡ್ಬೋದು. ಸೆಕೆಂಡ್ ಒನ್, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 dx. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 dx. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ನಾವು x square plus 4x plus 6 is equal to, completing the square method, x square plus 4x, add and subtract 2 square plus 2 square minus 2 square plus 6 ಬರೀಬೋದಲ್ಲ. ಡಿವೈಡಿಂಗ್ ಬೈ 2 ಮಾಡಿದಾಗ 2 ಬರುತ್ತೆ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಪ್ಲಸ್ 6 ಅಂತ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಬಂತು ಅಂತ. 6 ಮೈನಸ್ 4 ಅಂದರೆ 2 ಬಂದ್ಬಿಡುತ್ತೆ. ನೋಡಿ, ನಾನು ರೂಟ್ 2 ಹೋಲ್ ಸ್ಕ್ವೇರ್ ಬರಿಬೋದು ಅಥವಾ ಡೈರೆಕ್ಟ್ ಬರಿಬೋದು. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 dx ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 dx. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮೆಟಲ್ಲಿದೆ ಮತ್ತು ಎಕ್ಸ್ ಕೋಎಫಿಷಿಯಂಟ್ 1 ಇದೆ. ಅದಕ್ಕೆ ಡೈರೆಕ್ಟಾಗಿ ಎಕ್ಸ್ ಪ್ಲಸ್ 2/2 ಇಂಟು ಇಲ್ಲೇನಿರುತ್ತದಲ್ಲ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2, ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಇದು, ಪ್ಲಸ್ ಎ ಸ್ಕ್ವೇರ್ ಬೈ 2 ಅಂದರೆ 2/2 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಇರೋ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ ಕಾನ್ಸ್ಟೆಂಟ್. ಆನ್ಸರ್ ಇದಕ್ಕೆ ಎಕ್ಸ್ ಪ್ಲಸ್ 2/2 ಇಂಟು ರೂಟ್ ಆಫ್, ಇದು ಬದಲಿ ಇದನ್ನು ಬರೀಬೋದಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಪ್ಲಸ್ 2/2 ಅಂದರೆ 1 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ ಆಫ್, ಇಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಬದಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬಾದ ಸರ್ ಇದು. ನೆಕ್ಸ್ಟು ಥರ್ಡ್ ಒನ್, ಸೇಮ್ ಟೈಪ್ ಯೂಸ್ ಮಾಡ್ಕೋಬೋದು. ಇನ್ನು ಬರುತ್ತಾ? ಥರ್ಡ್ ಪ್ರಾಬ್ಲಮ್, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 dx. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 dx. ಕೇರ್ಫುಲ್ಲ ಮಾಡ್ಕೋಬೇಕು. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಟ್ರೈ ಮಾಡೋದು. ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4x, ಎಕ್ಸ್ ಕೋಎಫಿಷಿಯಂಟ್ 4 ಇದೆ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2 ಸ್ಕ್ವೇರ್ ಪ್ಲಸ್ 1. ಹೌದಾ? ಇಷ್ಟನ್ನೇ ಹೇಗೆ ಬರ್ಕೋಬೋದು? ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಪ್ಲಸ್ 1, ಮೈನಸ್ 4 ಪ್ಲಸ್ 1 ಅಂದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 3 ಅಥವಾ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 dx ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 3 dx. ಹೌದಾ? ಜನರಲೈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್, ಎಕ್ಸ್ ಕೋಎಫಿಷಿಯಂಟ್ 1 ಇದೆ, ಡೈರೆಕ್ಟ್ ಆನ್ಸರು ಎಕ್ಸ್ ಪ್ಲಸ್ 2/2 ಇಂಟು ರೂಟ್ ಆಫ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 3. ನೋಡಿ, ಇಲ್ಲಿ ಎ ಸ್ಕ್ವೇರ್ ಕೋಎಫಿಷಿಯಂಟ್ ಮೈನಸ್ ಇದೆ, ಫಾರ್ ಮೈನಸ್ ಎ ಸ್ಕ್ವೇರ್ ಬೈ 2 ಅಂದರೆ 3/2 ಇಂಟು log of modulus of x plus 2 plus root of x plus 2 whole square minus 3 plus c. ಹೌದಾ? ಅದು ನೋಡಿ, ಕೇರ್ಫುಲ್ಲಾಗಿ ಬರೀಬೇಕಿಲ್ಲಿ. ಮತ್ತು ಇಲ್ಲಿ ಎ ಸ್ಕ್ವೇರ್ ಅಂದ್ಕೊಂಡು ಇದನ್ನು 3 ಸ್ಕ್ವೇರ್ ಅಂತ ಬರೋದು ತಪ್ಪಾಗ್ಬಿಡ್ತದೆ ಇಲ್ಲಿ. ಯಾಕಂದರೆ ಇಲ್ಲಿ ಆ್ಯಕ್ಚುಲಿ ಎ ಅಂದರೆ ರೂಟ್ 3 ಇರ್ತದೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇದು ನಾವು ಆ್ಯಕ್ಚುಲಿ ರೂಟ್ 3 ಹೋಲ್ ಸ್ಕ್ವೇರ್ ಬರ್ಕೊತೀವಿ. ಎ ಸ್ಕ್ವೇರ್ ಅಂದರೆ ರೂಟ್ 3 ಹೋಲ್ ಸ್ಕ್ವೇರ್ ಅಂದರೆ 3/2 ಆಗಬೇಕು. ಹೌದಾ? ಆನ್ಸರು ಎಕ್ಸ್ ಪ್ಲಸ್ 2/2 ಇಂಟು ರೂಟ್ ಆಫ್, ಇದು ಬದಲಿ ಇದನ್ನು ಬರೀಬೋದಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಮೈನಸ್
3/2 into log of modulus of x plus 2 plus root of x square plus 4x plus 1 plus constant. ಇಷ್ಟು ಬರುತ್ತಲ್ಲ. ಸೇಮ್ ಟೈಪ್ ಫೋರ್ತ್ ಒಂದು ಹೋಮ್ವರ್ಕ್ ತೊಗೊಂಡ್ರಿ ಬರುತ್ತಾ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x minus 5 dx. ಮಾಡ್ಬೋದಲ್ಲ. ಇದನ್ನ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x dx. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x dx. ನೋಡಿ ನಾವು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x is equal to x square plus 3x, add and subtract 3/2 whole square ಅಲ್ಲ ಅಂದರೆ ಇನ್ನು x plus 3/2 whole square minus 3/2 whole square. Therefore I is equal to integration of root of x square plus 3x dx is equal to integration of root of x plus 3/2 whole square minus 3/2 whole square dx. ಹೌದಾ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅದ ಮತ್ತು ಎಕ್ಸ್ ಕೋಎಫಿಷಿಯಂಟ್ 1 ಇದೆ, ಅದಕ್ಕೆ ಡೈರೆಕ್ಟಾಗಿ ಎಕ್ಸ್ ಪ್ಲಸ್ 3/2/2 ಇಂಟು ರೂಟ್ ಆಫ್ ಎಕ್ಸ್ ಪ್ಲಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ 3/2 ಹೋಲ್ ಸ್ಕ್ವೇರ್ ಬೈ 2 ಇಂಟು log of modulus of x plus 3/2 plus root of ಇಲ್ಲೇನಿರುತ್ತೆ ಅದು ಬರೀಬೇಕಲ್ಲ. x plus 3/2 whole square minus 3/2 whole square plus constant. ಹೌದಾ. ಹಾಗಾದರೆ I is equal to 2 LCM ತೊಗೊಂಡೆ ಅಂದರೆ ಇದು 2x plus 3/2 2s are 4 into root of ಇದನ್ನು x square plus 3x ಬರೀಬೋದು ಮೈನಸ್ 9 by ಇಲ್ಲಿ ಕೇರ್ಫುಲ್ ಆಗಿ ಬರಬೇಕು 2 ಸ್ಕ್ವೇರ್ ಅಂದರೆ 4 4 2s are 8 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಇಲ್ಲೂ LCM ತೊಗೊಂಡ್ವಿ ಅಂದರೆ 2x plus 3/2 ಪ್ಲಸ್ ರೂಟ್ ಆಫ್ ಇದನ್ನು x ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಕಾನ್ಸ್ಟೆಂಟ್. ಹೌದಾ. ಆಯ್ತಲ್ಲ, ಈಸಿ ಇದೆ. ಸೇಮ್ ಟೈಪು 6th ಒನ್ ಇನ್ನೂ ಹೋಮ್ವರ್ಕ್ ತೊಗೊಂಡ್ರಿ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 7 dx. ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 7 dx. ನೋಡಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 4 ಸ್ಕ್ವೇರ್ ಮಾಡ್ಕೋಬೇಕು, ಅದಾದಮೇಲೆ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಹೌದಾ. ಈಸಿ ಆಗುತ್ತೆ. ಹೋಯ್ತಲ್ಲ ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ ನೋಡಿ. 3 ಪ್ರಾಬ್ಲಮು ಇಂಪಾರ್ಟೆಂಟು, ಪ್ಲಸ್ ಅದ್ರ ಜೊತೆಗೆ ಈ ಥರದ ಪ್ರಾಬ್ಲಮ್ಮು ಗೊತ್ತಿರಬೇಕು. ಯಾಕಂದರೆ ಸೇಮ್ ಪ್ರೂವ್ ದಟ್ ಅಂತೇಳಿ ಕೊಡ್ಬೋದು, ಕೊಟ್ಟು ಅದ್ರ ಜೊತೆಗೆ ಈ ಥರದೊಂದು ಪ್ರಾಬ್ಲಮ್ ಕೊಟ್ಟು ಟೋಟಲ್ಲು 5 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಆಯ್ತಲ್ಲ. ಅಂದರೆ ಈಗ ಪ್ರೂವ್ ದಟ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು x/2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2 ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಕೊಡ್ತಾರೆ. ಅದು 3 ಮಾರ್ಕ್ಸಿಗೆ. ಆ್ಯಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್ ಅಂತೇಳಿ ಈ ಥರ ಪ್ರಾಬ್ಲಮ್ ಕೇಳ್ಬೋದು. ಟೋಟಲ್ 5 ಮಾರ್ಕ್ಸಿಗೆ ಈ ಥರದ್ದು ಕೇಳ್ತಾ ಇದ್ದಾರೆ ಎಕ್ಸಾಮಿಗೆ. ಯಾಕೆ ಐಡಿಯಾ ಗೊತ್ತಿರಬೇಕು ಯಾವ ಥರ ಮಾಡ್ಕೊತೀವಿ ಅಂತೇಳಿ. ಆಯ್ತಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ. ಆಯ್ತಲ್ಲ. ಥ್ಯಾಂಕ್ ಯು.